ಇನ್ಸೂರೆನ್ಸ್ ಅಂತ ಹೆಸರು ಬಂದರೆ ಸಾಕು ಫಸ್ಟ್ ಗುರ್ತಕ್ಕೆ ಬರೋದು ಎಲ್ ಐ ಸಿ. ನಾವು ಕೂಡ ಎಲ್ ಐ ಸಿ ಮಾಡಿಸಿರ್ತೀವಿ, ಇಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮ ಆ ಕಾಲದಲ್ಲಿ ಎಲ್ ಐ ಸಿನ ಪಕ್ಕ ಮಾಡಿಸಿರ್ತಾರೆ. ಇನ್ನು ಈ ಎಲ್ ಐ ಸಿ ಏಜೆಂಟ್ಸ್ ಆದರೆ ನಿಮ್ಮ ಮಕ್ಕಳಿಗೆ ಎಲ್ ಐ ಸಿ ಮಾಡಿಸ್ರಿ, ಫ್ಯೂಚರಲ್ಲಿ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಅದು ಇದು ಹೇಳಿ ತಲೆಗೆ ತುಂಬಿಸ್ತಾರೆ. ಈಗ ಎಲ್ ಐ ಸಿ ನಮ್ಮ ಹತ್ರ ದುಡ್ಡು ತಗೊಂಡು ನಮ್ಗೆ ಯಾಕೆ ಫ್ಯೂಚರಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದೆ? ಇದರಿಂದ ಎಲ್ ಐ ಸಿಗೆ ಏನು ಲಾಭ ಬರುತ್ತೆ? ಈ ವಿಡಿಯೋದಲ್ಲಿ ಎಲ್ ಐ ಸಿ ಬಗ್ಗೆ ಮತ್ತು ಎಲ್ ಐ ಸಿ ಮಾಡ್ತಿರೋ ಬಿಸ್ನೆಸ್ ಮಾಡಲ್ ಬಗ್ಗೆ ಸಿಂಪಲಾಗಿ ಹೇಳ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಮುಂದೆ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಎಲ್ ಐ ಸಿ ಯಾಕೆ ಸ್ಟಾರ್ಟ್ ಮಾಡಿದರು ಅಂದರೆ, ಆ ಕಾಲದಲ್ಲಿ ಒಂದು ಕುಟುಂಬಕ್ಕೆ 5ರಿಂದ 10 ಜನ ಮಕ್ಕಳು ಇರ್ತಾಯಿದ್ರು. ಆ ಕುಟುಂಬನ ಪೋಷಣೆ ಮಾಡ್ತಿರೋ ವ್ಯಕ್ತಿ ಅಕಸ್ಮಾತ್ ಏನಾದರೂ ಆದರೆ ಆ ಕುಟುಂಬ ಎಲ್ಲ ಹೊರಗಡೆ ಬೀಳುತ್ತೆ. ಈ ಕಾರಣದಿಂದ ಇಂಡಿಯನ್ ಗೌರ್ನಮೆಂಟ್ 1956ರಲ್ಲಿ ಎಲ್ ಐ ಸಿನ ಸ್ಟಾರ್ಟ್ ಮಾಡುತ್ತೆ. ಎಲ್ ಐ ಸಿಯಲ್ಲಿ ತುಂಬ ಪ್ಲ್ಯಾನ್ಸ್ ಇರ್ತವೆ. ಅದರಲ್ಲಿ ನಮಗೆ ಬೇಕಾಗಿರೋ ಪ್ಲ್ಯಾನ್ನ ತಗೊಂಡು 10 ವರ್ಷ ಇಲ್ಲ 20 ವರ್ಷದವರೆಗೂ ಸ್ವಲ್ಪ ಅಮೌಂಟ್ನ ಕಟ್ಟಿದರೆ ಫ್ಯೂಚರಲ್ಲಿ ಅದಕ್ಕೆ ಎಕ್ಸ್ಟ್ರಾ ಬಡ್ಡಿ ಹಾಕಿ ಕೊಡ್ತಾರೆ. ಆದ್ದರಿಂದ ಅವ್ರಿಗೇನು ಲಾಭ ಅಂತ ನೀವು ಕೇಳ್ಬೋದು. ಈ ಎಲ್ ಐ ಸಿ ಅವರು ಎಕ್ಸ್ಟ್ರಾ ದುಡ್ಡು ಕೊಡ್ತಾರಲ್ಲ, ಇವ್ರಿಗೆ ಹೆಂಗೆ ಲಾಭ ಬರುತ್ತೆ ಅಂದರೆ, ಎಲ್ ಐ ಸಿಗೆ ಮೇಯ್ನಾಗಿ 2 ರೀತಿಯಲ್ಲಿ ಇನ್ಕಮ್ ಬರುತ್ತೆ. ಒಂದು ಅಂಡರ್ ರೈಟಿಂಗ್, ಎರಡನೇದು ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್. ಅಂಡರ್ ರೈಟಿಂಗ್ ರೆವೆನ್ಯೂ ಅಂದರೆ, ಈಗ ಸ್ವಲ್ಪ ದಿನ ಎಲ್ ಐ ಸಿ ಕಟ್ಟಿ ಆಮೇಲೆ ಮಧ್ಯದಲ್ಲೇ ನಿಲ್ಸಾಕ್ತಾರೆ. ಇನ್ನೂ ಒಂದು ಸ್ವಲ್ಪ ಜನ ಎಲ್ ಐ ಸಿ ಪೂರ್ತಿಯಾಗಿ ಕಟ್ಟಿರ್ತಾರೆ, ಅದನ್ನು ಹೆಂಗೆ ಕ್ಲೈಮ್ ಮಾಡ್ಕೋಬೇಕಂಬದು ಗೊತ್ತಿಲ್ಲದೇ ಸುಮ್ಮನಾಗ್ತಾರೆ. ಅದರಿಂದ ಎಲ್ ಐ ಸಿಗೆ ತುಂಬಾ ಪ್ರಾಫಿಟ್ ಇರುತ್ತೆ. ಇನ್ನು ಎರಡನೇದು ಇನ್ವೆಸ್ಟ್ಮೆಂಟು. ನಮ್ಮ ಹತ್ರ ತಿಂಗಳ ಈ ಎಲ್ ಐ ಸಿ ಅವರು ದುಡ್ಡು ತಗೊಂಡು ಆ ದುಡ್ಡನ್ನು ತುಂಬ ಸೆಕ್ಟರ್ಸಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅವು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ಇನ್ನು ಗೋಲ್ಡ್, ಇಂತಹ ಸೆಕ್ಟರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತವೆ. ಅದರಲ್ಲಿ ಬಂದರೆ ಪ್ರಾಫಿಟಲ್ಲಿ ಅವು ಒಂದು ಸ್ವಲ್ಪ ತಗೊಂಡು ಮಿಕ್ಕಿರೋ ದುಡ್ಡು ನಮಗೆ ಕೊಡ್ತಾ ಇರ್ತವೆ. ಈಗ ಎಲ್ ಐ ಸಿ ಏಜೆಂಟ್ಸ್ ಬಗ್ಗೆ ನೋಡಿದರೆ, ನಮ್ಮ ಹತ್ರ ಯಾವಾಗಲೂ ಬಂದು ಎಲ್ ಐ ಸಿ ಪಾಲಿಸಿ ಮಾಡಿಸ್ರಿ ಅಂತ ಕೇಳ್ತಾನೆ ಇರ್ತಾರೆ. ಯಾಕಂದರೆ ನಾವೇನಾನ ಅಕಸ್ಮಾತ್ ಅವರಿಗೆ ಪಾಲಿಸಿ ಮಾಡಿಸಿದ್ರೆ ಫಸ್ಟ್ ವರ್ಷದಲ್ಲಿ ನಾವು ಕಟ್ಟಿರೋ ದುಡ್ಡಿಂದ ಅವ್ರಿಗೆ 20% ಎಲ್ ಐ ಸಿದಿಂದ ಕಮಿಷನ್ ಬರುತ್ತೆ. ಅದು 2ನೇ ವರ್ಷಕ್ಕೆ 7.5% ಕಮಿಷನ್ ಬರುತ್ತೆ. ಇದೇ ರೀತಿ ಪ್ರತಿ ವರ್ಷ ನಾವು ಕಟ್ಟಿರೋ ಅಮೌಂಟಿಂದ ಆ ಎಲ್ ಐ ಸಿ ಏಜೆಂಟ್ಗೆ ಬರ್ತಾ ಇರುತ್ತೆ. ಅದರಿಂದ ಎಲ್ ಐ ಸಿ ಏಜೆಂಟ್ಗಳು ನಮ್ಮ ಹತ್ರ ಬಂದು ಪಾಲಿಸಿನ ಮಾಡಿಸ್ತಾ ಇರ್ತಾರೆ. ಈಗ ತುಂಬ ಜನ ಎಲ್ ಐ ಸಿಕ್ಕಿಂತ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಹಂಗೆ ಅದರಲ್ಲಿ ತುಂಬ ಲಾಭ ಬರುತ್ತೆ ಅಂತ. ಈಗ ಅದ್ರ ಬಗ್ಗೆ ನೋಡಿದರೆ, ಈಗ ಎಲ್ ಐ ಸಿಯಲ್ಲಿ ಪಾಲಿಸಿ ಮಾಡಿಸಿದ್ರೆ ಯಾವುದೇ ರಿಸ್ಕ್ ಇಲ್ದಂಗೆ ನಾವು ಎಷ್ಟು ವರ್ಷ ಇಕ್ಕಿರ್ತೀವೋ ಅಷ್ಟು ವರ್ಷ ಆದಮೇಲೆ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ. ಅದೇ ದುಡ್ಡನ್ನು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ಎಲ್ ಐ ಸಿಯಲ್ಲಿ ಬರೋ ದುಡ್ಡಕ್ಕಿಂತ ಅದಕ್ಕೆ ಡಬಲ್ ತ್ರಿಬಲ್ ಜಾಸ್ತಿ ಬರುತ್ತೆ. ಆದರೆ ಇದರಲ್ಲಿ ತುಂಬ ರಿಸ್ಕ್ ಇರುತ್ತೆ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ಒಂದೇ ದಿನ ಲಕ್ಷ ಸಂಪಾದನೆ ಮಾಡೋದು, ಹಂಗೆ ಒಂದೇ ದಿನಕ್ಕೆ ಲಕ್ಷನೂ ಹೋಗ್ಬೋದು. ಇದರಲ್ಲಿ ಒಂದೇ ದಿನ ರಿಚ್ ಆಗ್ಬೋದು, ಒಂದೇ ದಿನ ಪೂರ್ ಕೂಡ ಆಗ್ಬೋದು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪೂರ್ತಿಯಾಗಿ ಗೊತ್ತಿದ್ರೆ ಮಾತ್ರನೇ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನೋಡ್ತಾ ಇರಿ ಡಿಯರ್ ಕನ್ನಡ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.